ಹೆಚ್ಚು ಜನ ಇದ್ದೀವಿ. ಸುಮಾರು 89 ಪಂಗಡಗಳಿದ್ದಾವೆ. ಎಲ್ಲವೂ ಕೂಡ ವೀರಶೈವರು. ಇದರಲ್ಲಿ ಬೇರೆ ಬೇರೆ ಕಮ್ಯುನಿಟಿ ಅನ್ನೋದನ್ನು ತಪ್ಪಾಗ್ತದೆ. ಅದರಿಂದ ನಿನ್ನೆ ನಡೆದಂಥ ಅಧಿವೇಶನ ಭಾಳ ಚೆನ್ನಾಗಾಯಿತು. ಶಾಮನೂರು ಶಿವಶಂಕರಪ್ಪನ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು ನಿಜಕ್ಕೂ ಈ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಂಗಾಗಿದೆ, ಸಂತೋಷವೂ ಕೂಡ ಆಗಿದೆ. ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರು ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಬರ್ತಾ ಇದ್ದಾರೆ. ಅದರಿಂದ ಇವತ್ತು ಹೆಚ್ಚು ಜನ ಭಾಗವಹಿಸ್ಬೋದು. 1 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಭಾಗವಹಿಸುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ವೀರಶೈವರನ್ನು ಕೈ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಜಾತಿ ಗಣತಿಗೆ ಈಗ ಸದ್ಯ ಹೊಸದಾಗಿ ಮಾಡಲಿಕ್ಕೆ ಒತ್ತಾಯ ಮಾಡ್ತೀವಿ. ಕೇಂದ್ರದ OBC ಪಟ್ಟಿಗೆ ಮತ್ತು OBC ಪಟ್ಟಿಗೆ ಸೇರಿಸಬೇಕು ಅಂತ ನಮ್ಮೆಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆಲ್ಲ ಮಠಮಾನ್ಯರ ಒತ್ತಾಯ ಇದೆ. ಅದರಲ್ಲೂ ಕೂಡ ನಾವು ಹೆಚ್ಚು ಭಾಗವಹಿಸಿ OBC ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಜಾತಿ ಗಣತಿ 100 ಕೋಟಿ ಖರ್ಚು ಮಾಡಿದ್ದಾರೆ ಸರ್. ಜಾತಿ ಗಣತಿ ಮತ್ತೆ ಖರ್ಚಾಗಲ್ಲ ಸರ್ ಅಂತಂದ್ರೆ ಅದು ಹೆಚ್ಚಾಗಲ್ಲ. ಎಷ್ಟು ಖರ್ಚು ಮಾಡಿದ್ರೂ ನಮಗೆ ಗೊತ್ತಿಲ್ಲ. ಜಾತಿ ಗಣತಿ ಮಾಡಿದಾಗ ಅವರು ಸರಿಯಾದ ಗಣತಿ ಮಾಡಿಲ್ಲ. ಎಲ್ಲೆಲ್ಲಿ ಯಾವ ಕಮ್ಯುನಿಟಿ ಇದ್ದಾರೆ ಅವ್ರ ಮನೆಗೆ ಹೋಗಿ ಬರ್ಕೊಂಡು ಬರಬೇಕಾಗ್ತದೆ. ಅದರಿಂದ ನಾವು ನಮ್ಮದು ಕೇವಲ 50-60 ಸಾವಿರ ಜನ ಮಾತ್ರ ತಿಳಿಸಿದ್ದಾರೆ. 60 ಲಕ್ಷ ಮಾತ್ರ ಸೇರಿಸಿದ್ದಾರೆ. ಅಷ್ಟಿಲ್ಲ, ಹೆಚ್ಚಿಗೆ. ಯಾಕೆ ನೆನ್ನೆ ನೋಡಿದಾಗ 50 ಸಾವಿರ ಜನ ನಾವು ಸೇರಿದ್ದೀವಿ ಅಂದರೆ ಅಲ್ಲಿ ಲಿಂಗಾಯತ ಬಿಟ್ಟು ಬೇರೆ ಯಾರು ಬಂದಿಲ್ಲ, ಎಲ್ಲ ವೀರಶೈವರೇ ಬಂದಿರೋದು. ಆ ಪ್ರಕಾರ ಮನೆಗೆ ಇನ್ನೂ 3-4 ಜನ ಇರ್ತಾರೆ. ಅದರಿಂದ ಸುಮಾರು 2 ಕೋಟಿ ಜನ ಅದೀವಿ. ಅದು ಸರಿಯಾಗಿ ಜಾತಿ ಗಣತಿ ಮಾಡಲಿಲ್ಲ. ನಾವೇನು ಅದು ವಿರೋಧ ಏನಿಲ್ಲ. ಜಾತಿ ಗಣತಿ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಸರಿಯಾಗಿ ಜಾತಿ ಗಣತಿ ಮಾಡಲಿ. ಹೊಸ ಪಟ್ಟಿ ಈಗಾಗಲೇ ರಾಷ್ಟ್ರದ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಹೋಗಿ ಕೊಟ್ಟ ಮೇಲೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಒಳ್ಳೆಯ ಪಟ್ಟಿ ಆಗಿದೆ. ಯುವಕರಿಗೆ ಬಹಳ ಹೆಚ್ಚು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಯುವಕರು ರಾಜ್ಯ ಸುತ್ತಾಡಿ ಇನ್ನು ಪಕ್ಷವನ್ನು ಬಲಗೊಳಿಸ್ತಾರೆ. ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಕೆಲವೊಂದಿಷ್ಟು ನ್ಯೂನತೆಗಳಿದೆ ಸರ್. ರಾತ್ರಿ ಕರೆದು ಮಾತಾಡಿಸುವಂತ ಕೆಲಸ ಏನಾದರೂ ಮಾಡಿದ್ರೆ ಎಲ್ಲರೂ ಯಾವ ನ್ಯೂನತೆ? ಕೆಲವೊಂದಿಷ್ಟು ಅಸಮಾಧಾನ ಸರ್ ಪಕ್ಷದಲ್ಲಿ. ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲ. ಕೆಲವರು ಮಾಡ್ತಾರೆ ಅಷ್ಟೇ, ಅದು ಮತ್ತೆ ಸರಿ ಹೋಗ್ತಾರೆ, ಏನೂ ಆಗಲ್ಲ. ಯಾವುದೂ ಅಸಮಾಧಾನ ಇಲ್ಲ ನಮ್ಮಲ್ಲಿ. ಸರ್, ಪಟ್ಟಿಲ್ ಯಡಿಯೂರಪ್ಪನ ಆಪ್ತರಿಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಅನ್ಕೊಂಡು ಎಲ್ಲ ಪಕ್ಷದವರೇ. ಯಡಿಯೂರಪ್ಪನವ್ರ ಆಪ್ತರು ಅಂತಲ್ಲ, ಎಲ್ಲ ಪಕ್ಷದವರಿಗೆ ಕೊಟ್ಟಿದ್ದಾರೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಏನ್ ಮಾಡಿತ್ತಲ್ಲ ಅದೆಲ್ಲರೂ ಕೂಡ ಆಪೋಸಿಟ್ ಮಾಡ್ತಿದೆ. ಈಗ DK ಅವ್ರು CBI ಕೇಸ್ ವಾಪಸ್ ತಗೊಳ್ಳೋಕೆ ನಿರ್ಣಯ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ. ಈಗ ಹಿಜಾಬ್ ವಿಚಾರ ಶಾಲೆ ಅಂದ್ಮೇಲೆ ಅಲ್ಲಿ ಯಾವುದೇ ಜಾತಿ ಧರ್ಮ ಹಿಜಾಬು ಧರಿಸ್ಬೇಕು ಅಂತೇಳಿ ಮೊದಲು ಹಿಂದಿನ ಸರ್ಕಾರನೇ ಹೇಳಿದೆ. ಕೇಂದ್ರ ಸರ್ಕಾರವು ಅದಕ್ಕೆ ಒಮ್ಮತ ಕೊಟ್ಟಿದೆ. ಇಡೀ ರಾಷ್ಟ್ರದಲ್ಲಿ ಕೂಡ ಹಿಜಾಬನ್ನು ಧರಿಸಬಾರ್ದು ಅಂತೇಳಿ ಮಾಡಿದ್ದಾರೆ. ಶಾಲೆಗಳಲ್ಲಿ ನಿಷೇಧ ಮಾಡೋದನ್ನು ಮತ್ತೆ ಹಿಜಾಬ್ ಧರಿಸಿದರೆ ಮತ್ತೆ ಹಿಂದೂಗಳು ಕೇಸರಿನೋ ಅಥವಾ ಇನ್ಯಾವುದಾದ್ರೂ ಒಂದು ಇಟ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗ್ತದೆ. ಅದರಿಂದ ಏನು ಹಿಜಾಬನ್ನು ಧರಿಸಬಾರ್ದು ಅಂತೇಳಿ ಸರ್ಕಾರ ತೀರ್ಮಾನ ಮಾಡೋದು, ಅದಕ್ಕೆ ಬದ್ಧವಾಗಿರ್ಬೇಕು ಅಂತ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.